ಕಾಗವಾಡ ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬುಲೆರೋ ಪಿಕಪ್ ವಾಹನ ರಾಬಾರಿ ಪ್ರಕರಣ ನಡೆದಿದೆ. ಖಚಿತ ಮಾಹಿತಿಯ ಹಿನ್ನೆಲೆಯಲ್ಲಿ ಬೆಳಗ್ಗೆ ಠಾಣೆಯ ಪಿಐ ಹನುಮಂತ್ ಸಣಮಣಿ ಮತ್ತು ಪಿಎಸ್ಐ ಪ್ರವೀಣ್ ಬೆಳಗಿಯವರ ನೇತೃತ್ವದಲ್ಲಿ ಪೊಲೀಸ್ ತಂಡವು ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೆ ಬಾಡಗಂಡಿ ಹಾಗೂ ಬೆಳಗಿ ಕ್ರಾಸ್ ಬಳಿ ನಾಕಾಬಂದಿ ನಡೆಸಿತು. ಬುಲೆರೋ ವಾಹನ ಬೆಳಗಿ ಕ್ರಾಸ್ ಬಳಿ ಬ್ಯಾರಿಕೇಡ್ ಗುದ್ದಿ ಪರಾರಿಯಾಗಲು ಪ್ರಯತ್ನಿಸಿತು. ಆದರೆ ಪೊಲೀಸರ ಸಿನಿಮಾ ಶೈಲಿಯ ಬೆನ್ನಿಟ್ಟುವಿಕೆಯಿಂದ ಖದೀಮರು ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ. ರಾಬಾರಿ ವಾಹನವನ್ನು ವಶಪಡಿಸಿಕೊಂಡ ಪೊಲೀಸರು ಶ್ವಾನದಳದ ಸಹಾಯದಿಂದ ತನಿಖೆ ಆರಂಭಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಎಸ್ಐ ಶಾಂತಪ್ಪ ಹೊಸಮನಿ, ಹೆಡ್ ಕಾನ್ಸ್ಟೇಬಲ್ ಪುರುಲಮಾಣಿ, ಬಾಬು ಹುಡೇದ, ಸಂಗಮೇಶ್ ಮಠ್ಯಾಳ, ಪ್ರಕಾಶ್ ಭಜಂತ್ರಿ, ಶಿವು ಹಾದಿಮನಿ, ರಾಜು ಜಾಧವ್ ಮತ್ತು ಮೌಲಾ ನದಾಫ್ ಭಾಗವಹಿಸಿದ್ದರು. ಪೊಲೀಸರ ಈ ಸಾಹಸಯುತ ಕಾರ್ಯಕ್ಕೆ ಸ್ಥಳೀಯರಿಂದ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ನಿನ್ನೆ ನೈಟು ಬೆಳಗಾಂ ಜಿಲ್ಲೆ ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದರೋಡೆ ಮಾಡಿಕೊಂಡು ಒಂದು ಟೀಮ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮದು ಉತ್ತರ ವಲಯದಿಂದ ಬಂದಿರತಕ್ಕಂಥ ಮಾಹಿತಿ ರೇಂಜ್ ಆಫೀಸಿಂದ. ಇದರಲ್ಲಿ 5 ಜನ ಗಾಡಿಯಲ್ಲಿದ್ದರು ಮತ್ತು ಅಲ್ಲಿ ಈ ಕಿರಾಣಿ ಅಂಗಡಿಯನ್ನು ಕೊಡೋದಕ್ಕೆ ಇವರು ಸಾಮಾನುಗಳನ್ನು ಗಾಡಿಯಲ್ಲಿ ತುಂಬಿಕೊಂಡು ಬರ್ತಿರ್ತಾರೆ. ಸೊ ಆ ಡ್ರೈವರ್ಗೆ ಹಿಡಿದುಬಿಟ್ಟು ಆ ಡ್ರೈವರಿಗೆ ಸ್ಕ್ರೂ ಡ್ರೈವರಿಂದ ಬೆನ್ನಿಗೆ ಚುಚ್ಚಿರತಕ್ಕಂಥದ್ದು, ಅದನ್ನು ಅವನು ಓಡಿ ಹೋಗ್ತಾನೆ. ಆ ಬೈಕ್ ಬಂದ ಮೇಲೆ ಬಂದಿರ್ತಾರೆ, ಆ ಬೈಕನ್ನು ಅಲ್ಲೇ ಬಿಟ್ಬಿಟ್ಟು ಇವರು ಗಾಡಿನ ತಗೊಂಡ್ಬಿಟ್ಟು ಬಂದಿರತಕ್ಕಂಥದ್ದಿದೆ. ಸೊ ಇಲ್ಲಿ ಬಿಡಿಗೆ ಬರಬೇಕಾದ್ರೆ ಸುಮಾರು ಟೈಮ್ ಹಿಡಿದಿರ್ತಾರೆ. ಅವ್ರು ಯಾವುದೋ ಒಂದು ಚೆಕ್ ಪೋಸ್ಟ್ ಹೋಗ್ತಾರೆ. ಆ ಚೆಕ್ ಪೋಸ್ಟಲ್ಲಿ ನಮ್ಮ ವಾಹನ ಪಾಸಾಗಿರ್ತಕ್ಕಂಥದ್ದು ಮೆಸೇಜು ಇವರಿಗೆ ಓನರಿಗೆ ಹೋಗುತ್ತೆ. ಅವ್ರ ಓನರ್ ಮತ್ತೆ ಇಂಟಿಮೇಷನ್ ಕೊಡ್ತಾರೆ, ಇಂಥ ಚೆಕ್ ಪೋಸ್ಟಲ್ಲಿ ನಮ್ಮದು ಟೋಲ್ ಗೇಟಲ್ಲಿ ವಾಹನ ಪಾಸಾಗಿದೆ ಅಂತ. ಸೊ ಅದರದ ಆಧರಿಸಿದ ಮೇಲೆ ನಮ್ಮದು ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಎಲ್ಲ ಕೂಡ ನಾವು ಅಲರ್ಟ್ ಆಗ್ತೀವಿ. ಬಾಗಲಕೋಟೆ ಜಿಲ್ಲೆಗೆ ಬಂದಿರತಕ್ಕಂಥ ಈ ಬಿಳಿಗಿ ಕ್ರಾಸಲ್ಲಿ ಅದು ವಾಹನ ಬರುತ್ತೆ. ಅದನ್ನು ಪೊಲೀಸವರು ತುಂಬ ಪ್ರಾಮಾಣಿಕತೆಯಿಂದ ಮತ್ತು ಅತ್ಯಂತ ಧೈರ್ಯ ತೋರಿಸ್ಬಿಟ್ಟು ಸೊ ಆ ಇನ್ಫಾರ್ಮೇಷನ್ ತಗೊಂಡು ನಾವೆಲ್ಲ ಕಡೆ ಕೂಡ ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿದ್ದೀವಿ. ನೈಟು ಸುಮಾರು 1:30ಯಿಂದ 2 ಗಂಟೆ ಮಧ್ಯದಲ್ಲಿ ಒಂದು ಪಿಕಪ್ ಮಹಾರಾಷ್ಟ್ರ ಪಾಸಿಂಗ್ ಇರತಕ್ಕಂಥದ್ದು ಬಲಿರೋ ಪಿಕಪ್ ವಾಹನದಲ್ಲಿ ಬರುತ್ತೆ. ಸೊ ನಮ್ಮದು ಬಿಳಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಬಿಳಿಗಿ ಕ್ರಾಸಿಗೆ ನಾವು ಚೆಕ್ ಪೋಸ್ಟನ್ನು ನಿರ್ಮಾಣ ಮಾಡಿದ್ವಿ. ಮತ್ತು ನಮ್ಮದು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಎಲ್ಲ ಕೂಡ ವಿತ್ ಆರ್ಮ್ಡು ಎಲ್ಲದರೂ ಕೂಡ ನಿನ್ನೆ ಇದ್ದರು. ಸೊ ಆ ಸಮಯದಲ್ಲಿ ವಾಹನ ಬಂದಿರತಕ್ಕಂಥದ್ದನ್ನು ಯಾವುದೇ ಗಾಡಿ ನಿಲ್ಲಿಸದೇ ಅವನು ಹೊಡ್ಕೊಂಡು ಹೋಗ್ತಾನೆ. ಆದರೂ ಕೂಡ ನಮ್ಮವ್ರು ಇರ್ತಕ್ಕಂಥದ್ದು ಬ್ಯಾರಿಕೇಡ್ ಅಡ್ಡ ಹಾಕಿರೋದ್ರಿಂದ ಬ್ಯಾರಿಕೇಡ್ ನುಗ್ಗಿಸಿ ತಗೊಂಡು ಮುಂದೂಡಿ ಹೋಗ್ತಾನೆ. ಬಟ್ ಆ ಗಾಡಿನೇ ಸುಮಾರು ಒಂದು 200 ಮೀಟ್ರಷ್ಟು ಬ್ಯಾರಿಕೇಡನ್ನು ಎಳ್ಕೊಂಡು ಹೋಗ್ತದೆ. ಅಲ್ಲಿ ಗಾಡಿ ನಿಲ್ಲಿಸಿಬಿಟ್ಟು ನಮ್ಮವರೆಲ್ಲ ಹಿಂದೆನೇ ಗಾಡಿ ತಗೊಂಡು ಬೆನ್ನತ್ತಾರೆ.